ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಸಬ್ಬಸ್ಗಿ ಹಾಗೂ ಹೆಸರುಕಾಳು ಪಲ್ಯ ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಹೆಸರು ಕಾಳನ್ನು ತೆಗೆದುಕೊಳ್ಳಿ, ಅದರಲ್ಲಿ ಹಳ್ಳುಗಳಿರುತ್ತೆ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡು ಆಮೇಲೆ ನೀರನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಹೆಸರು ಕಾಳು ಹಾಕಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಬೇಕು ಒಂದೆರಡು ಸರಿ. ಆಮೇಲೆ ಕುಕ್ಕರಲ್ಲಿ ಹಾಕಿ 1 ಕಪ್ಪು ಹೆಸರು ಕಾಳು ಅಂದರೆ 2-3 ಕಪ್ಪು ನೀರನ್ನು ಹಾಕಿ ಹಾಗೆ 4-5 ಮೆಣಸಿನಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಹಾಕಿ ಒಂದು 5-6 ಪೀಸ್ ಬೆಳ್ಳುಳ್ಳಿಯನ್ನು ಹಾಕಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದನ್ನು 5ರಿಂದ 6 ವಿಸಿಲ್ ಚೆನ್ನಾಗಿ ವಿಸಿಲ್ ಹೊಡಿಸಬೇಕು, ಅಂದರೆ ಚೆನ್ನಾಗಿರುತ್ತೆ. ಒಂದು ಈರುಳ್ಳಿಯನ್ನು ತೆಗೆದುಕೊಳ್ಳಿ, ಅದು ಸಿಪ್ಪೆ ತೆಗೆದು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಿ, ನೈಸಾಗಿರಬೇಕು ಆ ಥರದಲ್ಲಿ ಹೆಚ್ಚಿ. ಇವಾಗ ನೋಡಿ ಸಬ್ಬಸ್ಗಿ ಸೊಪ್ಪು, ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಫಸ್ಟಿಗೆ ವಾಶ್ ಮಾಡಿ ಇದನ್ನು ಸಣ್ಣದಾಗಿ ನೈಸಾಗಿ ಹೆಚ್ಚಿಕೊಳ್ಳಿ, ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಹೆಚ್ಚಿಕೊಳ್ಳಿ. ಈ ಸಬ್ಬಸ್ಗಿ ಸೊಪ್ಪು ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇವಾಗ ಕುಕ್ಕರಲ್ಲಿ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ನೋಡಿ, ಈ ಥರದಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಒಂದು 5-6 ವಿಸಿಲ್ ಆದರೂ ಬೇಕಾಗುತ್ತೆ, ಆ ಥರದಲ್ಲಿ ವಿಸಿಲ್ ಹೊಡಿಸಿದ್ರೆ ಚೆನ್ನಾಗಿರುತ್ತೆ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 1/4 ಟೇಬಲ್ ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಚಟ್ಪಟ ಅಂದ ಮೇಲೆ ಕರಿಬೇವು ಹಾಗೂ ಈರುಳ್ಳಿಯನ್ನು ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದಕ್ಕೆ ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು. ಹಾಗೆ ಇದಕ್ಕೆ 1/4 ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕಿ 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟಿಗೆ. ಹಾಗೆ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಸಬ್ಬಸ್ಗಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿ ಇದನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಬೇಯಿಸಿ ಫ್ರೆಂಡ್ಸ್. 1 ನಿಮಿಷ ಬೇಯಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾವು ಕುದಿಸಿಟ್ಟುಕೊಂಡ ಹೆಸರು ಕಾಳನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ. ಈ ಥರದಲ್ಲಿ ಹೆಸರು ಕಾಳನ್ನು ಹಾಕಿ ಇದನ್ನು ಚೆನ್ನಾಗಿ ಮಸಾಲ ಮಿಕ್ಸ್ ಆಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಹೆಸರು ಕಾಳು ಸ್ವಲ್ಪ ಗಟ್ಟಿ ಇದ್ದರೆ ನೀವು ನೀರು ಹಾಕಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿದರೂ ಇದರಲ್ಲಿ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ನೀರು ಹಾಕಿಕೊಳ್ಳಿ ನೋಡಿ. ಈ ಥರದಲ್ಲಿ ಕಾಳು ಮೇಲೆ ಅಷ್ಟೇ ಮೇಲೆ ಇರಬೇಕು. ಆದರೆ ಇದು ಕಾಳು ಆಲ್ರೆಡಿ ಚೆನ್ನಾಗಿ ಕುದ್ದಿದ್ದೆ ಅಂದರೆ ನೀರು ಹಾಕಕ್ಕೆ ಹೋಗಬೇಡಿ, ಹಾಗೆ ಇದನ್ನು ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಮಾತ್ರ ಸ್ವಲ್ಪ ಹಾಕಿಕೊಳ್ಳಿ. ಇದನ್ನು ಕ್ಯಾಪನ್ನು ಮುಚ್ಚಿ, ಈ ಕ್ಯಾಪನ್ನು ಮುಚ್ಚಿ ಆ ನೀರಿನ ಅಂಶ ಹೋಗುವ ತನಕ ಸ್ವಲ್ಪ ಸಣ್ಣ ಉರಿಯಲ್ಲಿ ಕುದಿಸಿಕೊಳ್ಳಿ ನೋಡಿ. ಈ ಥರದಲ್ಲಿ ಚೆನ್ನಾಗಿ ಇವಾಗ ಕಾಳುಗಳು ಚೆನ್ನಾಗಿ ಕುದ್ದಿದೆ, ಸೊಪ್ಪು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಕ್ಲೀನ್ ಮಾಡಿ ಹಾಕಿಕೊಳ್ಳಿ. ಇದನ್ನು ಹಾಕಿ ನೋಡಿ. ಇವಾಗ ಸಬ್ಬಸ್ಗಿ ಹೆಸರು ಕಾಳು ಪಲ್ಯ ರೆಡಿ ಫ್ರೆಂಡ್ಸ್. ತುಂಬಾ ಹೆಲ್ತಿಗೆ ಒಳ್ಳೆಯದು. ನೀವು ಒಂದ್ಸರಿ ಈ ಥರದಲ್ಲಿ ಸಬ್ಬಸ್ಗಿ ಹಾಗೂ ಹೆಸರು ಕಾಳು ಪಲ್ಯವನ್ನು ಮಾಡಿಕೊಳ್ಳಿ. ಹೇಗಿದೆ ಅಂತ ಒಂದ್ಸರಿ ನೀವು ಕೂಡ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವಿರೋ ಕಡೆ ಸಬ್ಬಸ್ಗಿ ಹಾಗೂ ಮೆಂತ್ಯ ಸೊಪ್ಪು ಸಿಗೋದು ಸ್ವಲ್ಪ ರೇರಾಗಿ ಸಿಗುತ್ತೆ. ಸಿಕ್ಕಾಗ ಮಾತ್ರ ಈ ಥರದಲ್ಲಿ ವೆರೈಟಿ ಪಲ್ಯ ಮಾಡೋದಕ್ಕೆ ಆಗೋದು ಫ್ರೆಂಡ್ಸ್. ಆವಾಗ ನಿಮಗೆ ವೆರೈಟಿ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ನೀವು ರುಚಿಕರವಾದ ಸಬ್ಬಸ್ಗಿ ಹಾಗೂ ಹೆಸರು ಕಾಳು ಪಲ್ಯ ತುಂಬಾ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ಮಕ್ಕಳ ಬಾಕ್ಸಿಗೂ ಲಂಚ್ ಬಾಕ್ಸಿಗೂ ಎಲ್ಲರಿಗೂ ಹೆಲ್ತಿಕರವಾದ ಡಿಶ್ ಇದು. ಚಪಾತಿ ರೋಟಿ ರೈಸಿಗೆ ಸೈಡ್ ಡಿಶ್ ಆಗಿ ತುಂಬಾ ಹೆಲ್ದಿಕರವಾದ ರೆಸಿಪಿ ಫ್ರೆಂಡ್ಸ್. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಇದು ತುಂಬಾ ಹೆಲ್ತಿಕರವಾದ ಡಿಶ್. ಹಾಗೆ ಲೈಕ್ ಮಾಡಿ, ಎಷ್ಟು ಲೈಕ್ ಮಾಡ್ತಿರೋ ಜಾಸ್ತಿ ಲೈಕ್ ಮಾಡ್ತಿರೋ ತುಂಬಾ. ಇನ್ನು ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.